ವಿಚಿತ್ರವಾದ ವಿಚಿತ್ರ ಮಕ್ಕಳಂದರೆ ಓನ್ಲಿ ಆತ್ಮವನ್ನೇ ಪರಮಾತ್ಮ ನೋಡ್ತಾರೆ. ಪರಮಧಾಮದಿಂದ ಜ್ಞಾನ ಸೂರ್ಯ ಬರುವುದನ್ನು ದಿವ್ಯ ನೇತ್ರದಿಂದ ನಾವು ನೋಡ್ತಾ ಇದ್ದೇವೆ. ಸ್ಥೂಲ ಕಣ್ಣುಗಳು ಎದುರುಗಡೆ ಇರುವ ಫೋಟೋ, ಬಾಬರವರ ಫೋಟೋ ನೋಡ್ತಾ ಇದೆ, ಆದರೆ ದಿವ್ಯ ನೇತ್ರ ಪರಮಧಾಮಕ್ಕೆ ಹೋಗಿದೆ. ಜ್ಞಾನ ಸೂರ್ಯನನ್ನು ನೋಡ್ತಾ ಇದೆ. ಜ್ಞಾನ ಸೂರ್ಯ ಶಿವಬಾಬಾ ಮಹಾಜ್ಯೋತಿ ಪರಮಜ್ಯೋತಿಯು ಈಗ ಪರಮಧಾಮವನ್ನು ಬಿಟ್ಟು ಸೂಕ್ಷ್ಮ ವತನದಲ್ಲಿ ಸಂಪೂರ್ಣ ಬ್ರಹ್ಮ ಬಾಬಾ ಅವರ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡುತ್ತಿರುವ ದೃಶ್ಯ. ಶಿವಬಾಬಾ ಪರಮಧಾಮದಿಂದ ಬರುವಾಗ ನಾನು ಪರಮಧಾಮದಲ್ಲಿ ಅವರ ಜೊತೆಗಿದ್ದೆ. ಅವರು ಕೆಳಗಡೆ ಬರುವಾಗ ಅವರ ಹಿಂದೆ ನಾನು ಆತ್ಮ ಬರುತ್ತಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಬಂದು ಬ್ರಹ್ಮ ಬಾಬರವರ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿದರೂ ಇವಾಗಲೂ ನಾನು ಆತ್ಮ ಜೊತೆಗಿದ್ದೇನೆ. ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇನೆ. ಸೂಕ್ಷ್ಮ ವತನದಿಂದ ಬಾಪ್ ದಾದಾರವರು ಮುದ್ದಾದ ಫರಿಸ್ತೆಗಳನ್ನು, ತನ್ನ ಮಕ್ಕಳನ್ನು, ತೀವ್ರ ಪುರುಷಾರ್ಥಿ ಮಕ್ಕಳನ್ನು, ಮಾಸ್ಟರ್ ತ್ರಿನೇತ್ರಿಗಳನ್ನು ನೋಡಲು, ಮಿಲನ ಮಾಡಲು ವತನದಿಂದ ಸಾಕಾರಕ್ಕೆ ಬರುತ್ತಿದ್ದಾರೆ. ಎಲ್ಲರ ದಿವ್ಯ ನೇತ್ರ ಪಕ್ಕ ಕೆಲಸ ಮಾಡ್ತಾ ಇದೆ. ಅತಿ ಸೂಕ್ಷ್ಮ ಶಕ್ತಿಯನ್ನು ಹೊಂದಿರುವ ದಿವ್ಯ ಬುದ್ಧಿರೂಪಿ ನೇತ್ರ ಸ್ವಚ್ಛವಾಗಿದೆ. ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇನೆ. ಸೂಕ್ಷ್ಮ ವತನದಿಂದ ಬಾಪ್ ದಾದಾರವರು ಮುಗುಳ್ ನಗುತ್ತ ಸ್ಥೂಲ ಸಾಕಾರದಲ್ಲಿ ನಾವು ಮಕ್ಕಳ ಮನೆಗೆ ಬರುತ್ತಿದ್ದಾರೆ. ಬಾಪ್ ದಾದಾರವರು ನಾವು ಮಕ್ಕಳ ಮನೆಗೆ ಬಾಪ್ ದಾದಾರವರು ಮುಗುಳ್ ನಗುತ್ತ ಬರುತ್ತಿದ್ದಾರೆ. ಯಾಕೆ? ಮಕ್ಕಳನ್ನು ಪ್ರತಿ ಸಾರಿ ನಾವು ಮಕ್ಕಳು ಅಪ್ಪಾಜಿ ಬಾಬಾ ಎಂದು ಕರೆದ ಕಾರಣ ನೋಡಿ, ಸತ್ಯ ಹೃದಯಿ ಮಕ್ಕಳು ಎಲ್ಲಿರ್ತಾರೆ ಅಲ್ಲಿ ನಾನು ಇರ್ತೀನಿ ಅಂತಾರೆ. ಎಲ್ಲಿ ಸತ್ಯ ಹೃದಯದಿಂದ ಮಕ್ಕಳೇ ನೀವು ನನ್ನ ಬಾಬಾ ಎಂದು ಕರೆದ ಸೆಕೆಂಡಿನಲ್ಲಿ ನಾನು ಬರ್ತೀನಿ ಎನ್ನುವ ಗ್ಯಾರಂಟಿಯನ್ನು ಅವರು ಕೊಟ್ಟಿದ್ದಾರೆ ಸಂಗಮದುದ್ದಕ್ಕೂ. ಹಾಗಾದರೆ ನಾವೆಲ್ಲರೂ ಸತ್ಯ ಹೃದಯದಿಂದ ಕರೀತಾ ಇದ್ದೀವ ಬಾಪ್ ದಾದಾರವರನ್ನು. ಮನೆಗೆ ಬರಬೇಕೋ ಬಾಬಾ, ಮನೆಗೆ ಬರಬೇಕೋ ಬೇಡವೋ? ಎಲ್ಲರ ಮನೆಗೆ ಬರಬೇಕಲ್ವಾ? ಶಕ್ತಿ ಮನೆಯ ವಾತಾವರಣವನ್ನು ಕಂಪ್ಲೀಟ್ ಶುದ್ಧಗೊಳಿಸಲು, ನಿರ್ವಿಘ್ನ ಮಾಡಲು, ಮನೆಯಲ್ಲಿರುವ ಎಲ್ಲ ಆತ್ಮಗಳಿಗೆ ಶಕ್ತಿಯನ್ನು ತುಂಬಲು, ಆತ್ಮಗಳನ್ನು ಪರಿವರ್ತನೆ ಮಾಡಲು ವಿಚಿತ್ರವಾದ ಪರಮಾತ್ಮ ವಿಚಿತ್ರವಾದ ಮಕ್ಕಳ ಮನೆಗೆ ಬರ್ತಾರೆ. ಅಟೆನ್ಷನ್ ಪ್ಲೀಸ್. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿ ಎದುರುಗಡೆ ಬಾಪ್ ದಾದಾ ಬ್ರಹ್ಮ ಬಾಬರವ್ರ ಫೋಟೋ ನೋಡ್ತಾ ಇದ್ರು. ಅವರ ಭ್ರುಕುಟಿಯ ಮಧ್ಯದಲ್ಲಿ ನೋಡ್ತಾ ಇದೆ ಸ್ಥೂಲ ಕಣ್ಣುಗಳು. ದಿವ್ಯ ನೇತ್ರ ಮಾತ್ರ ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರ ಜೊತೆಗಿದೆ. ಈಗ ಬಾಪ್ ದಾದಾ ಸೂಕ್ಷ್ಮ ವತನವನ್ನು ಬಿಟ್ಟು ಸಾಕಾರದಲ್ಲಿ ಬರ್ತಾ ಇದ್ದಾರೆ. ನಾವು ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೇವೆ. ಕೋಟಿಯಲ್ಲಿ ಕೆಲವರು ಪರಮಾತ್ಮ ಸಮೀಪದ ರತ್ನಗಳು ಅನುಭವ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ಪರಮಾತ್ಮ ಸಮೀಪದ ರತ್ನಗಳು ನಾವುಗಳಾಗಿದ್ದೇವೆ. ಬಾಪ್ ದಾದಾ ಮುಗುಳ್ ನಗುತ್ತ ಬಾಪ್ ದಾದಾ ಮುಗುಳ್ ನಗುತ್ತ ಪ್ರತಿಯೊಂದು ಮಗುವಿನ ಮನೆಯ ಹತ್ತಿರಕ್ಕೆ ಬಂದಿದ್ದಾರೆ. ಮನೆ ಹೊರಗಡೆ ನಿಂತಿದ್ದಾರೆ. ಒಂದು ಪ್ರಕಾಶತೆ, ವಿಚಿತ್ರವಾದ ಪ್ರಕಾಶತೆ ಮನೆಯ ಸುತ್ತಲೂ ಆವರಿಸಿಕೊಳ್ಳುತ್ತಿದೆ. ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಹೇಗೆ ಪರಮಧಾಮ ಇದೆ ಹಾಗೆಯೇ ವಾತಾವರಣ ಮನೆಯ ಸುತ್ತಲೂ ಪರಮಾತ್ಮ ರಕ್ಷ ಕವಚವನ್ನು ಈ ಮನೆಗೆ ಹಾಕುತ್ತಿದ್ದಾರೆ. ಅನುಭವ ಮಾಡಬೇಕು. ಈಗ ನಮ್ಮ ಮನೆಗೆ ಬಂದಿದ್ದಾರೆ, ಅನುಭವ ಮಾಡಬೇಕು. ಪರಮಾತ್ಮ ಅಪ್ಪಾಜಿ ನನ್ನ ಮನೆಗೆ ಬಂದಿದ್ದಾರೆ, ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಅನುಭವ ಮಾಡ್ತಾ ಇದ್ದೀವಿ. ನಮ್ಮ ಮನೆಯ ಮುಂದೆ ಬಾಪ್ ದಾದಾರವರು ಬಂದ ಸೆಕೆಂಡ್ ಏನಿದೆಯಲ್ಲ, ಮನೆಯ ಸುತ್ತಲೂ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ರಕ್ಷಾ ಕವಚದ ರೂಪದಲ್ಲಿ ಆವರಿಸಿಕೊಂಡಿದೆ. ನಾವೆಲ್ಲರೂ ಮುಗುಳ್ನಗುತ್ಸ ನಾನು ಆತ್ಮ
ಫರಿಸ್ತಾ ಸ್ಟೇಜಲ್ಲಿದ್ದೇನೆ. ಈ ಸೆಕೆಂಡಿನಲ್ಲಿ ಅನುಭವ ಮಾಡಿ. ಸೂಕ್ಷ್ಮ ಶರೀರಧಾರಿ ಡಬಲ್ ಲೈಟ್ ಫರಿಸ್ತಾ ಆಗಿದ್ದೇನೆ. ಬಾಪ್ ದಾದಾರವರನ್ನು ಕೈ ಹಿಡಿದು ಮನೆಯ ಒಳಗಡೆ ಕರೆದುಕೊಂಡು ಬರ್ತಾ ಇದ್ದೇನೆ. ಅನುಭವ ಮಾಡಿ. ಪ್ರತಿಯೊಂದು ಮಗುವಿನ ಮನೆಗೆ ಪರಮಾತ್ಮ ಪಾದ ಸ್ಪರ್ಶ ಆಗುವುದಿದೆ. ಅಟೆನ್ಷನ್. ಮನೆಗೆ ಬಾಪ್ ದಾದಾರವರನ್ನು ಒಳಗಡೆ ಕರೆದುಕೊಳ್ಳುತ್ತಿದ್ದೇವೆ. ಬಾಪ್ ದಾದಾ ಪಾದ ಸ್ಪರ್ಶ ಆಗುತ್ತಿದೆ. ಸೆಕೆಂಡಿನಲ್ಲಿ ಪರಮಾತ್ಮ ಪಾದ ಸ್ಪರ್ಶ ಮನೆಯ ಒಳಗಡೆ ಆದ ತಕ್ಷಣವೇ ಮನೆಯ ತುಂಬ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು, ಕತ್ತಲೆ ಎಲ್ಲವೂ ದೂರವಾಗಿ ಮನೆಯ ತುಂಬ ಬೆಳಕು, ಪ್ರಕಾಶತೆ, ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಹರಡಿ ಮನೆ ನಿರ್ವಿಘ್ನವಾಗುತ್ತಿದೆ. ಈಗ ಮನೆಯಲ್ಲಿರುವ ಪ್ರತಿಯೊಂದು ಆತ್ಮಗಳನ್ನು ಪರಮಾತ್ಮ ಮಿಲನ ಮಾಡ್ತಾರೆ. ಎಷ್ಟೊಂದು ಭಾಗ್ಯಶಾಲಿಗಳು ನೋಡಿ. ಯಾವ ಮನೆಯಲ್ಲಿ ವಿಜಯರತ್ನ, ಯಾವ ಮನೆಯಲ್ಲಿ ಹೃದಯರಾಮನ ಹೃದಯ ಸಿಂಹಾಸನ ಅಧಿಕಾರಿ ಮಗು ಇದೆ, ಯಾವ ಮನೆಯಲ್ಲಿ ಪರಮಾತ್ಮ ನಯನದ ಪ್ರಕಾಶತೆಯ ರತ್ನ ಇದ್ದೇವೆ, ಅಂತಹ ಮನೆಯಲ್ಲಿ ಜನ್ಮ ಪಡೆದ ಪ್ರತಿಯೊಂದು ಆತ್ಮಗಳು ಭಾಗ್ಯವಂತರು. ಈ ದಿನ ಯಾವ ಮನೆಯಲ್ಲಿ ಪರಮಾತ್ಮ ಮಗು ಇದೆ, ನಾವಿದ್ದೀವಿ. ನಮ್ಮ ಮನೆಯಲ್ಲಿ, ಸಾಕಾರದ ಮನೆಯಲ್ಲಿ ಎಷ್ಟು ಆತ್ಮಗಳಿದೆ. ಭಾಗ್ಯವಂತರು, ಪುಣ್ಯವಂತರು ಮಾಲ ಆಗ್ತಾ ಇದ್ದಾರೆ. ಯಾಕೆ ಅಂದರೆ ಸ್ವಯಂ ಈಶ್ವರ ಬಂದು ಈ ಮನೆಯಲ್ಲಿರುವ ವಿಶೇಷ ಆತ್ಮಗಳಿಗೆ ವಿಶೇಷ ಶಕ್ತಿಯನ್ನು ತುಂಬುತ್ತಿದ್ದಾರೆ. ಅನುಭವ ಮಾಡಿ. ಸಾಲಾಗಿ ನಿಂತಿದ್ದಾರೆ ಎಲ್ಲ ಮನೆಯಲ್ಲಿರುವ ಪ್ರತಿಯೊಂದು ಆತ್ಮಗಳು. ಪರಮಾತ್ಮ ಆ ಆತ್ಮಗಳ ಮಸ್ತಕಕ್ಕೆ ತನ್ನ ವರದಾನಿ ಹಸ್ತದ ಬೆರಳನ್ನು ಹಣೆಯ ಮಧ್ಯಕ್ಕೆ ಟಚ್ ಮಾಡಿ ಸದಾ ನಿರೋಗಿ ಆತ್ಮ ಭವ, ಸಫಲತಾ ಮೂರ್ತಿ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ಸದಾ ನಿರೋಗಿ ಅಂದರೆ ಕಂಪ್ಲೀಟ್ ಹೆಲ್ತ್. ರೋಗದಿಂದ ಬಳಲ್ತಾ ಇದ್ರೂ ಕೂಡ ನಿರೋಗಿ ಆಗಲಿದ್ದಾರೆ. ಪರಮಾತ್ಮ ವರದಾನ ಅಲ್ವಾ. ಸದಾ ಸಫಲತಾ. ಪ್ರತಿ ಕಾರ್ಯ ಏನೆಲ್ಲ ಆತ್ಮ ಕೈಗೊಳ್ಳುತ್ತದೆ, ಪ್ರತಿ ಕಾರ್ಯದಲ್ಲಿ ಸಫಲತೆ ಯಾವಾಗ ಪರಮಾತ್ಮನ ಮಗುವಿನ ಮೇಲೆ ನಿಶ್ಚಯ, ಪರಮಾತ್ಮನ ಮೇಲೆ ನಿಶ್ಚಯ ಆತ್ಮದಲ್ಲಿದೆ. ಆ ಆತ್ಮನ ಹೆಜ್ಜೆಯಲ್ಲಿ ಸಫಲತೆ ಅನುಭವ ಮಾಡ್ತಾ ಇದ್ದೇವೆ. ಮನೆಯಲ್ಲಿ ಆತ್ಮ ನಂಬರ್ 1ಗೆ ಪರಮಾತ್ಮ ಟಚ್ ಮಾಡಿದರೆ ಆತ್ಮ ಸಂಪೂರ್ಣ ಪರಿವರ್ತನೆ ಹೊಂದಿದೆ, ಶಾಂತಚಿತ್ತವಾಗಿದೆ, ಮನೆಯ ವಾತಾವರಣ ಮಂದಿರವಾಗಿದೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ನಿರೋಗಿಗಳಾಗುತ್ತಿದ್ದಾರೆ, ನಿರ್ವಿಘ್ನರಾಗುತ್ತಿದ್ದಾರೆ. ಮನೆ ಮಂದಿರವಾಗಿದೆ. ಎಲ್ಲ ಆತ್ಮಗಳು ಶಾಂತ ಚಿತ್ತದವರಾಗಿದ್ದಾರೆ, ನಿರೋಗಿಗಳಾಗಿದ್ದಾರೆ, ನಿರ್ವಿಘ್ನರಾಗಿದ್ದಾರೆ. ಮನೆಯ ಕೋಣೆಯಲ್ಲಿ ಪರಮಾತ್ಮ ನಾವು ಮಕ್ಕಳ ಜೊತೆ ಕೋಣೆಯಲ್ಲಿ ಶಕ್ತಿಯ ಕಿರಣಗಳನ್ನು ಹರಡಿಸುತ್ತಿದ್ದಾರೆ. ಎಲ್ಲ ನೆಗೆಟಿವ್ ವೈಬ್ರೇಷನ್ಸ್ ಭಸ್ಮವಾಗಿದೆ, ವಿಘ್ನಗಳೆಲ್ಲ ಭಸ್ಮವಾಗಿದೆ. ಮನೆ ಮಂದಿರವಾಗಿದೆ. ಮನೆಯ ಸುತ್ತಲೂ ಪರಮಾತ್ಮ ರಕ್ಷಾ ಕವಚವಿದೆ. ಮನೆಯ ಸುತ್ತಲೂ ಪರಮಾತ್ಮ ರಕ್ಷಾ ಕವಚವಿದೆ. ಯಾವ ಮನೆಯಲ್ಲಿ ರಕ್ಷಾ ಕವಚ ಇದೆ ಮನೆಯ ಮೇಲೆ, ಆ ಮನೆಗೆ ಯಾವುದೇ ಯಂತ್ರ ಮಂತ್ರ ತಂತ್ರ ಶಕ್ತಿಯ ಪ್ರಭಾವ ಆಗಲು ಸಾಧ್ಯವಿಲ್ಲ. ಯಾವುದೇ ಪ್ರೇತಾತ್ಮ ಪ್ರವೇಶವಾಗಲು ಸಾಧ್ಯವಿಲ್ಲ. ಪರಮಾತ್ಮ ರಕ್ಷ ಕವಚ ಶ್ರೀ ರಕ್ಷೆಯನ್ನು ಹೊಂದಿದೆ. ಮನೆ ಪ್ರತಿಯೊಂದು ಆತ್ಮಗಳ ಮನೆ ಶ್ರೀ ರಕ್ಷೆಯನ್ನು ಹೊಂದಿದೆ. ಎಲ್ಲರೂ ಸತ್ಯ ಹೃದಯದಿಂದ ನಿಶ್ಚಯ ಬುದ್ಧಿಯಿಂದ ಅನುಭವ ಮಾಡ್ತಾ ಮುಗುಳ್ನಗ್ತಾ ಬಾಪ್ ದಾದಾರವರನ್ನೇ ನೋಡ್ತಾ ಬಾಪ್ ದಾದಾರವರ ನಯನಗಳಲ್ಲಿ ಸಮಾವೇಶ ಆಗಿಬಿಟ್ಟಿದ್ದೇವೆ. ನನ್ನ ಆತ್ಮ ಸೂಕ್ಷ್ಮ ಶರೀರವೂ ಇಲ್ಲ,
ಆತ್ಮನೂ ಇಲ್ಲ, ಡೈರೆಕ್ಟ್ ಪರಮಾತ್ಮನ ನಯನಗಳಲ್ಲಿ ಸಮಾವೇಶನಾಗಿದ್ದೇನೆ. ನಯನಗಳಲ್ಲಿ ಸಮಾವೇಶನಾಗಿ ಅವರ ನಯನಗಳಲ್ಲಿ ಕುಳಿತುಕೊಂಡಿದ್ದೇನೆ. ನನ್ನ ಆತ್ಮ ಕಂಪ್ಲೀಟ್ ಲೈಟ್ನ ಅನುಭವ, ಮೈಟ್ನ ಅನುಭವ ಆಗುತ್ತಿದೆ. ಪರಮಾತ್ಮ ನಯನಗಳಲ್ಲಿ ಸಮಾವೇಶನಾಗಿದ್ದೇನೆ. ಬಾಪ್ದಾದ ಸೆಕೆಂಡಿನಲ್ಲಿ ಸ್ಥೂಲ ಸಾಕಾರದಿಂದ ಸೂಕ್ಷ್ಮವತನದಲ್ಲಿ ಬಾಪ್ದಾದ ನಾವೆಲ್ಲ ಮಕ್ಕಳನ್ನು ತನ್ನ ನಯನಗಳಿಂದ ಹೊರಗಡೆ ಇಮರ್ಜ್ ಮಾಡುತ್ತಿದ್ದಾರೆ. ಆಶ್ಚರ್ಯವೆನಿಸ್ತಾ ಇದೆ. ನಾವೆಲ್ಲರೂ ಸಾಕಾರದಲ್ಲಿದ್ವಿ, ಸೆಕೆಂಡಿನಲ್ಲಿ ಸೂಕ್ಷ್ಮವತನದಲ್ಲಿ ಬಂದಿದ್ದೇವೆ. ಅದು ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿದ್ದೇವೆ. ಹಗೂರತೆಯ ಅನುಭವ ಮಾಡುತ್ತಿದ್ದೇನೆ. ನನ್ನ ಆತ್ಮ ಫರಿಸ್ತಾಗಿ ಹಗೂರತೆಯ ಅನುಭವ ಮಾಡುತ್ತಿದ್ದೇನೆ. ನನ್ನ ಆತ್ಮ ಫರಿಸ್ತಾಗಿ. ಬಾಪ್ ದಾದಾ ಮುಗುಳ್ ನಗ್ತಾ ಬಚ್ಚೆ ಬಾಬರವರು ನಾವೆಲ್ಲ ಮಕ್ಕಳಿಗೆ ಆತ್ಮಿಕ ಡ್ರಿಲ್ಲನ್ನು ಮಾಡಿಸ್ತಾ ಇದ್ದಾರೆ. ಅಟೆನ್ಷನ್ ಕಂಪ್ಲೀಟ್ ಸೂಕ್ಷ್ಮವತನದಲ್ಲಿ ಬಾಪ್ ದಾದಾರವರನ್ನೇ ನೋಡುತ್ತಿವೆ ನಮ್ಮೆಲ್ಲರ ನಯನಗಳು. ಬಾಪ್ ದಾದಾ ಬಚ್ಚೆ ಅಭಿ ಫರಿಸ್ತಾಸು ಜ್ಯೋತಿರ್ಬಿಂದು ಬನೋ ಎನ್ನುತ್ತಿದ್ದಾರೆ. ಸೆಕೆಂಡಿನಲ್ಲಿ ನಾವೆಲ್ಲ ಆತ್ಮಗಳು ಸೂಕ್ಷ್ಮ ಶರೀರವನ್ನು ಬಿಟ್ಟು ಬಿಂದು ಮಾತ್ರ ಸಪರೇಟ್ ಆಗಿ ಪರಮಧಾಮಕ್ಕೆ ಹೊರಟಿದೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನನ್ನು ಟಚ್ ಮಾಡುತ್ತಿದೆ. ಬಿಂದು ಬಾಬಾರವರನ್ನು ಪರಮಧಾಮದಲ್ಲಿ ಟಚ್ ಮಾಡುತ್ತಿದ್ದೇನೆ. ಅನುಭವ ಮಾಡಿ ಅಂತರ್ಚಕ್ಷುಗಳಿಂದ ಜ್ಞಾನ ಸೂರ್ಯನ ಶಾಖ ಏನಿದೆ, ಜ್ಞಾನ ಸೂರ್ಯನಲ್ಲಿರುವ ಅಗ್ನಿ ಏನಿದೆ, ಅವರನ್ನು ಟಚ್ ಮಾಡಿದ ತಕ್ಷಣ ನನ್ನ ಆತ್ಮಕ್ಕೆ ಅಗ್ನಿ ತಾಕಿ 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 ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತೆ. ಒಂದು ಸೆಕೆಂಡಿನಲ್ಲಿ ಭಸ್ಮವಾಗುತ್ತಿವೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು, ಪಾಪದ ಹೊರೆಗಳು ಭಸ್ಮವಾಗಿ ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯಲಾರಂಭಿಸಿದೆ. ನನ್ನ ಆತ್ಮ ಅಶರೀರಿ ಜ್ವಾಲಾ ಸ್ವರೂಪನಾಗಿದ್ದೇನೆ. ಅಶರೀರಿ ಜ್ವಾಲಾ ಸ್ವರೂಪನಾಗಿದ್ದೇನೆ. ಬಿಂದು ಬಾಬಾರವರ ಕಂಬೈನ್ಡ್ ಸ್ವರೂಪದಲ್ಲಿ ಅವರ ಸಮಾನ ಬಿಂದು ಆಗಿದ್ದೇನೆ, ಅಂಟಿಕೊಂಡಿದ್ದೇನೆ. ಜ್ಞಾನ ಸೂರ್ಯನ ಸಮೀಪ, ಅತ್ಯಂತ ಸಮೀಪ ಅಂಟಿಕೊಂಡಿದ್ದೇನೆ. ನನ್ನ ಆತ್ಮ ಬಿಂದು ಜ್ಞಾನ ಸಾಗರನಲ್ಲಿ ಮುಳುಗಿದ್ದೇನೆ. ಜ್ಞಾನ ಸಾಗರನಲ್ಲಿ ಮುಳುಗಿದ್ದೇನೆ. ಮನಾಭಾವ್ ಪರಮಾತ್ಮ ವಿಚಿತ್ರ ಮಕ್ಕಳು, ವಿಚಿತ್ರ ಪರಮಾತ್ಮನ ಸಮ್ಮುಖದಲ್ಲಿ ಕಂಬೈನ್ಡ್ ಸ್ವರೂಪದಲ್ಲಿ ಏಕಾಂತವಾಸಿಯಾಗಿ ಕುಳಿತುಕೊಂಡಿದ್ದೇವೆ. ಏಕರಸ ಸ್ಥಿತಿಯಲ್ಲಿದ್ದೇವೆ. ಪರಮಧಾಮ ನಿವಾಸಿ ಬಿಂದು ಆಗಿ ಶಾಂತಿಯ ಅನುಭವ. ನನಾತ್ಮ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿ ಕೆಲ ಕ್ಷಣಗಳನ್ನು ಕಳೆಯುತ್ತಿದ್ದೇನೆ. ಅಗ್ನಿ ನಿರಂತರ ನನ್ನ ಆತ್ಮದಲ್ಲಿ ಎಲ್ಲವೇ ಕರ್ಮಗಳನ್ನು ಭಸ್ಮಗೊಳಿಸುತ್ತಿದೆ. ಪರಮಾತ್ಮ ಅಗ್ನಿ, ಯೋಗ ಅಗ್ನಿ ಅನುಭವದಲ್ಲಿದ್ದೇನೆ.
ಬಿಂದು ಸ್ವರೂಪದಲ್ಲಿ ಬಿಂದು ಸ್ವರೂಪದಲ್ಲಿದ್ದೇನೆ. ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿದ್ದೇನೆ. ಕಂಬೈನ್ಡ್ ಸ್ವರೂಪದಲ್ಲಿದ್ದೇನೆ. ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿದ್ದೇನೆ. ಮನಾಭಾವಸ್ಥೆಯಲ್ಲಿದ್ದೇನೆ. ನಾನು ನನ್ನ ಬಾಬಾ. ಸ್ವೀಟ್ ಸೈಲೆನ್ಸ್ ಅಲ್ಲಿ ಆತ್ಮ ಸೂರ್ಯನ ಜೊತೆಗೆ ಕಂಬೈನ್ಡ್ ಆಗಿ ಕುಳಿತುಕೊಂಡಿದೆ. ಪರಮಧಾಮದಲ್ಲಿ ಸ್ವೀಟ್ ಸೈಲೆನ್ಸ್ ಅಲ್ಲಿ ಕಳೆದು ಹೋಗಿದ್ದೇವೆ. ಜ್ಞಾನ ಸೂರ್ಯನ ಜೊತೆಗೆ ಮಗನ ಅವಸ್ಥೆಯಲ್ಲಿದ್ದೇವೆ. ಮಗನ್ ಅವಸ್ಥೆಯಲ್ಲಿ ಲವ್ಲಿ ಅವಸ್ಥೆ. ಬಾಬಾ ನಾನು ನನ್ನ ಬಾಬಾ, ಬೇರೆ ಯಾರು ಇಲ್ಲ. ಇಷ್ಟೇ ಸಂಕಲ್ಪ ನಡೀತಾ ಇದೆ. ನಾನು ಬಿಂದು, ಪರಮಾತ್ಮ ಬಿಂದು, ಪರಮಧಾಮದಲ್ಲಿ ನಾನು ಅಪ್ಪಾಜಿ, ಬೇರೆ ಯಾರು ಇಲ್ಲ. ನಾನು ನನ್ನ ಬಾಬಾ ಸಂಸಾರ. ಕೊಠಿಯಲ್ಲಿ ಕೆಲವರು ಏಕಾಗ್ರತೆ ಅನುಭವ ಮಾಡಬಲ್ಲಿರಿ. ಎಂತಹದ್ದೇ ಹಲ್ಚಲಿದ್ರೂ ಅಚಲ ಸ್ಥಿತಿ ಇದೆ. ಕಂಪ್ಲೀಟ್ ಅಚಲ ಸ್ಥಿತಿ, ನೋ ಮೂಮೆಂಟ್. ಬಿಂದು ದಿವ್ಯ ನೇತ್ರದಿಂದ ಪರಮಧಾಮದಲ್ಲಿ ಜ್ಞಾನ ಸಿಂಧು, ಜ್ಞಾನ ಸೂರ್ಯನನ್ನೇ ನೋಡುತ್ತಿದ್ದೇನೆ. ಅವರೊಂದಿಗೆ ಕಳೆದು ಹೋಗಿದ್ದೇನೆ. ಮಗನ್ ಅವಸ್ಥಾ ಅವರು ಅಂದರೆ ಶಿವಬಾಬಾ ಹಾಗೂ ನಾನಾತ್ಮ, ಬೇರೆ ಯಾರು ಇಲ್ಲ. ಪರಮಧಾಮ ನಿವಾಸಿ. ಈಗ ಬಾಪ್ ದಾದಾ ಪರಮಧಾಮ ನಿವಾಸಿ ಬಿಂದು ಸ್ವರೂಪದಿಂದ ಆಕಾರಿ ಫರಿಸ್ತಾ ಬನು ಎನ್ನುತ್ತಿದ್ದಾರೆ. ಆರ್ಡರ್ ಮಾಡ್ತಾ ಇದ್ದಾರೆ ಬಾಬರು. ನಾವೆಲ್ಲರೂ ಸಖ್ಯನಿನಲ್ಲಿ ಪರಮಧಾಮದಿಂದ ಬಿಂದುಗಳು ಜಗಮಗಿಸುತ್ತ ಸೂಕ್ಷ್ಮ ವತನದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡ್ತಾ ಇದ್ವಿ. ನಮ್ಮದೇ ಆದ ಸೂಕ್ಷ್ಮ ಶರೀರ ಬಿಟ್ಟು ಹೋಗಿದ್ವಲ್ವಾ, ಆ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿದ್ದೇವೆ. ಎದುರುಗಡೆ ಬಾಪ್ ದಾದಾರವರಿದ್ದಾರೆ. ಮುಗುಳು ನಗ್ತಾ ಇದ್ದಾರೆ. ಬಾಪ್ ದಾದಾ ಮುಗುಳು ನಗುತ್ತಾ ನಾವೆಲ್ಲ ಫರಿಸ್ತೆಗಳನ್ನು ನೋಡ್ತಾ ವಾಹ ಬಚ್ಚೆ ಅಂತ ಹೇಳ್ತಾ ವಿಶೇಷ ಕರೆಂಟನ್ನು ತುಂಬುತ್ತಾ ಇದ್ದಾರೆ. ಅವರ ನಯನದಿಂದ ಪಾರಾಗಿ ಶಕ್ತಿ ಕಿರಣಗಳು ಕರೆಂಟ್ ರೂಪದಲ್ಲಿ ನನ್ನ ಮಸ್ತಕಕ್ಕೆ ತಾಕುತ್ತಿದೆ. ಫರಿಸ್ತಾ ಡಬಲ್ ಲೈಟ್ ಫರಿಸ್ತಾ, ಡಬಲ್ ಲೈಟ್ ಫರಿಸ್ತಾ, ಡಬಲ್ ಲೈಟ್ ಫರಿಸ್ತಾ ಸ್ವರೂಪದಲ್ಲಿ
ಉಮ್ಮಂಗ ಉತ್ಸಾಹದ ಪಂಕಗಳ ಅನುಭವ ಮಾಡುತ್ತಿದ್ದೇನೆ. ಉಮ್ಮಂಗ ಉತ್ಸಾಹದ ಪಂಕಗಳ ಅನುಭವ ಮಾಡುತ್ತಿದ್ದೇನೆ. ಬಾಪ್ದಾದ ಮತ್ತೆ ಆರ್ಡರ್ ಮಾಡ್ತಿದ್ರು, ಫರಿಸ್ತಾಸು ದೇವತಾ ಬನು ಬಚ್ಚೆ ಅಂತಿದ್ದಾರೆ. ಸೆಕೆಂಡಿನಲ್ಲಿ ನಾನಾತ್ಮ ಫರಿಸ್ತೆಯಿಂದ ಆದಿ ದೇವತಾ ಸ್ವರೂಪದಲ್ಲಿ, ಸ್ವರ್ಗದಲ್ಲಿ, ವೈಕುಂಠದಲ್ಲಿ ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್, ಮರ್ಯಾದಾ ಪುರುಷೋತ್ತಮ್, ಸರ್ವಗುಣ ಸಂಪೂರ್ಣ ನಿರ್ವಿಕಾರಿ, ಸತುಪ್ರಧಾನ ಪ್ರಕೃತಿ, ಡಬಲ್ ಕಿರೀಟಧಾರಿ ಅನುಭವ ಮಾಡ್ತಾ ಇದ್ದೇವೆ. ವೈಕುಂಠದಲ್ಲಿ ಸ್ವಯಂವನ್ನು ನೋಡ್ತಾ ಇದ್ದೇವೆ. ನಮ್ಮೆಲ್ಲ ಉಡುಪು ತೊಡುಪುಗಳು ವಜ್ರ ವೈಢೂರ್ಯದಿಂದ ಕೂಡಿವೆ. ಆದಿ ದೇವತಾ ಸ್ವರೂಪವಸ್ಥೆ ಹೇಗಿದೆ ನೋಡ್ತಾ ಇದ್ದೇನೆ. ಸ್ವರ್ಗದಲ್ಲಿ ಸತ್ಯಯುಗದಲ್ಲಿ ಸೂರ್ಯವಂಶದಲ್ಲಿ ಸ್ವಯಂ ಅನ್ನು ನೋಡ್ತಾ ಇದ್ದೇನೆ. ಮರ್ಯಾದಾ ಪುರುಷೋತ್ತಮನಾಗಿದ್ದೇನೆ. ಶತಪ್ರಧಾನ ಪ್ರಕೃತಿ, ಬಂಗಾರದ ಮಹಲುಗಳು ಅನುಭವಕ್ಕೆ ಬರ್ತಾ ಇದೆ. ಸುಖವೇ ಸುಖ, ಈ ಸುಖಧಾಮದಲ್ಲಿ ಸುಖವೇ ಸುಖ. बाप दादा देवता आदि देवता स्वरूप से ಫರಿಸ್ತಾ ಬನೋ, ಮತ್ತೆ ಮರಳಿ ಫರಿಸ್ತಾ ಆಗಿ ಎನ್ನುತ್ತಿದ್ದಾರೆ. ಸೆಕೆಂಡಿನಲ್ಲಿ ನಾನು ಆತ್ಮ ಮರಳಿ ಸೂಕ್ಷ್ಮ ವತನದಲ್ಲಿ ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಕೋಟಿಯಲ್ಲಿ ಕೆಲವರು ನಿರಂತರ ಏಕಾಗ್ರತೆಯನ್ನು ಹೊಂದಿ ಯಾವ ರೂಪದಲ್ಲಿ ಎಷ್ಟು ಸಮಯ ಸ್ಥಿತರಾಗಬೇಕು ಅಷ್ಟು ಸಮಯ ಸ್ಥಿತರಾಗುವ ತಾಕತ್ತು ನಾವು ಮಕ್ಕಳಲ್ಲಿ ಪರಮಾತ್ಮ ತುಂಬಿದ್ದಾರೆ. ಪರಮಾತ್ಮ ಆರ್ಡರ್ ಮಾಡಿದ ತಕ್ಷಣ ಈ ರೂಪದಲ್ಲಿ, ಈ ಸ್ವರೂಪದಲ್ಲಿ ಸ್ಥಿತ ಆಗು ಮಗು ಅಂದರೆ ಆ ರೂಪದಲ್ಲಿ ಆ ಸ್ಥಿತರಾಗುವಂತಹ ತಾಕತ್ತು ನಮ್ಮಲ್ಲಿದೆ. ಅನುಭವ ಮಾಡ್ತಾ ಇದ್ದೇವೆ ಏಕಾಗ್ರತೆಯಿಂದ. ಯಾವುದೇ ಬೇರೆ ಸಂಕಲ್ಪವಿಲ್ಲ. ಎಲ್ಲ ವ್ಯರ್ಥ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಹಾಕಿ ಈ ಆತ್ಮಿಕ ಎಕ್ಸರ್ಸೈಸ್ ಡೈರೆಕ್ಟ್ ಪರಮಾತ್ಮ ಯಾಕೆ ಮಾಡಿಸ್ತಾ ಇದ್ದಾರೆ ಅಂದರೆ, ಆತ್ಮವು ನಿರೋಗಿ ಆಗುವುದಿದೆ, ಶರೀರವು ನಿರೋಗಿ ಆಗುವುದಿದೆ. ನಿರೋಗಿ ಆಗಲೇಬೇಕು ಅಂದರೆ ಇದರ ಅಭ್ಯಾಸವನ್ನು ಪ್ರಾಕ್ಟಿಕಲ್ ಪರಮಾತ್ಮ ಆರ್ಡರ್ ಪ್ರಮಾಣ ಈ ಡ್ರಿಲ್ಲನ್ನು ಮಾಡಬೇಕು. ಹೇಗೆ ಸ್ಥೂಲದಲ್ಲಿ ವ್ಯಾಯಾಮ ಎಂಬ ಡ್ರಿಲ್ಲನ್ನು ಮಾಡ್ತಾರೆ. ವ್ಯಾಯಾಮ ಮಾಡಿ ಎಕ್ಸರ್ಸೈಸ್ ಮಾಡಿ ಹೆಲ್ದಿ ಆಗ್ತಾರೆ, ಶರೀರ ಹೆಲ್ದಿ ಮಾಡ್ಕೊಳ್ತಾರೆ. ಹಾಗೆ ಆತ್ಮಕ ಹೆಲ್ದಿ ಪರಮಾತ್ಮ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ದಾರೆ. ಈಗ ನಮ್ಮ ವಿಶೇಷವಾಗಿ ನಾವೆಲ್ಲರೂ ಸೂಕ್ಷ್ಮ ವತನದಲ್ಲಿ ಫರಿಸ್ತೆಗಳು ಉಮ್ಮಂಗ ಉತ್ಸಾಹದಿಂದ ಮುಗುಳಿನ ಗುಚ್ಚ ನಿಂತಿದ್ದೇವೆ. ಬಾಪ್ ದಾದ ಮರಳಿ ಮುಗುಳಿನ ಗುಚ್ಚ ನಮ್ಮೆಲ್ಲರನ್ನ ತನ್ನ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ಅವರ ವರದಾನಿ ಹಸ್ತವನ್ನ ತಲೆ ಮೇಲೆ ಇಡುತ್ತ ವಾಹ ಬಚ್ಚೆ ವಾಹ ಎನ್ನುತ್ತ ವರದಾನಿ ಹಸ್ತವನ್ನು ತಲೆಯ ಮೇಲಿಟ್ಟು ಮಾಸ್ಟರ್ ತ್ರಿನೇತ್ರಿಯಾತ್ಮ ಭವ, ಮಾಸ್ಟರ್ ತ್ರಿನೇತ್ರಿಯಾತ್ಮ ಭವದ ವರದಾನವನ್ನು ಕೊಟ್ಟು ಇನ್ನಷ್ಟು ಯಾವ ಮಕ್ಕಳ ಮೂರನೇ ನೇತ್ರ ಸ್ವಚ್ಛವಿಲ್ಲ, ಮೂರನೇ ನೇತ್ರ ಇನ್ನೂ ಪಕ್ಕಾ ಕ್ಲಿಯರ್ ಕಾಣಿಸ್ತಾ ಇಲ್ಲ, ಅಂತಹ ಮಕ್ಕಳ ನೇತ್ರವನ್ನ ಪರಮಾತ್ಮ ರಿಪೈರ್ ಮಾಡಿದ್ದಾರೆ. ಶಕ್ತಿಯನ್ನು ತುಂಬಿ ಸೊ ಮೂರನೇ ನೇತ್ರವು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಬಚ್ಚೆ ಫರಿಸ್ತಾ ಸೋ ಜ್ಯೋತಿರ್ ಬಿಂದು ಬನೋ
ಮತ್ತೆ ಮರಳಿ ನನ್ನ ಆತ್ಮ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಆತ್ಮ ಬಿಂದು ಮಾತ್ರ ಹೊರಟಿದೆ ಪರಮಧಾಮದಲ್ಲಿ ಜ್ಞಾನ ಸೂರ್ಯ ಶಿವಬಾಬಾರವರ ಅತ್ಯಂತ ಸಮೀಪದಲ್ಲಿ ಕುಳಿತುಕೊಳ್ಳುತ್ತಿದೆ. ಕಂಬೈನ್ ಸ್ವರೂಪದಲ್ಲಿ ಬಿಂದು ಬಾಬಾರವರ ಜೊತೆಗೆ ಅಶರೀರಿಯಾಗಿ ಕುಳಿತುಕೊಂಡು ಬಿಟ್ಟಿದ್ದೇನೆ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಅತ್ಯಂತ ಸಮೀಪದಲ್ಲಿ ಅಂದರೆ ಕಂಬೈನ್ಡ್ ಸ್ವರೂಪದಲ್ಲಿ ಕುಳಿತುಕೊಂಡಿದ್ದೇನೆ. ಅವರಲ್ಲಿರುವ ಅಗ್ನಿಯನ್ನ ಗ್ರಹಿಸುತ್ತಿದೆ ನಾನು ಆತ್ಮವೆಂದು. ಜ್ಞಾನ ಸೂರ್ಯನ ಅಗ್ನಿ ನಾನಾತ್ಮನಲ್ಲಿ ಪ್ರಜ್ವಲಿಸುತ್ತಿದೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗಿದೆ. ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯಲಾರಂಭಿಸಿದೆ. ಜ್ಞಾನ ಸೂರ್ಯನ ಸಮಾನ ಹೊಳೆಯುತ್ತಿದ್ದೇನೆ. ಸೂರ್ಯನ ಸಮಾನ ಹೊಳೆಯುತ್ತಿದ್ದೇನೆ. ನಾನು ನನ್ನ ಬಾಬಾ ಸಂಸಾರ, ಬೇರೆ ಯಾವುದೇ ಸಂಕಲ್ಪವಿಲ್ಲ. ಬಿಂದು ಮಾತ್ರ. ಬಿಂದು ಬಾಬರವರ ಜೊತೆ ಬಿಂದು ಮಾತ್ರವಷ್ಟೇ. ಅಶರೀರಿ ಜ್ವಾಲಾ ಸ್ವರೂಪ ಅವಸ್ಥೆಯಲ್ಲಿದ್ದೇನೆ. ಅಗ್ನಿ ಯೋಗಾಗ್ನಿ ಆತ್ಮಸ್ನಾನ ಮಾಡಿ ಕಂಪ್ಲೀಟ್ ಬಿಂದುವನ್ನು ಅಲ್ಲೇ ಕುಳ್ಳಿರಿಸಿ, ನಾನಾತ್ಮ ಬಿಂದು ಅಲ್ಲೇ ಕುಳಿತುಕೊಂಡಿದ್ದೇನೆ, ಬೇರೆ ಎಲ್ಲೂ ಇಲ್ಲ. ನಾನು ಬಾಬಾ ಕಂಬೈನ್ಡಲ್ಲಿ ಕುಳಿತುಕೊಂಡಿದ್ದೇನೆ. ಬಾಬಾ ಅಂದರೆ ಜ್ಞಾನ ಸೂರ್ಯ. ಆ ಸೂರ್ಯನ ಜೊತೆಗೆ ಪಕ್ಕದಲ್ಲಿ ಅಂಟಿಕೊಂಡು ಕುಳಿತುಕೊಂಡಿದ್ದೇನೆ ಅಷ್ಟೇ, ಬೇರೆ ಏನು ಕಾನ್ಸಿಯಸ್ ಕಂಪ್ಲೀಟ್, ಯಾವುದೇ ಹಲ್ಚಲಿಲ್ಲ. ಓನ್ಲಿ ಅಚಲ ಸ್ಥಿತಿ, ಅಚಲ ಸ್ಥಿತಿ, ಅಚಲ ಸ್ಥಿತಿ, ಅಚಲ ಸ್ಥಿತಿ, ಅಚಲ ಸ್ಥಿತಿ, ಅಚಲ್, ನೋ ಮೂಮೆಂಟ್, ಕಂಪ್ಲೀಟ್ ಬಿಂದು ಬಾಬಾರವರ ಜೊತೆಗೆ ಕಳೆದು ಹೋಗಿದ್ದೇನೆ ನಾನು. ಬಿಂದು ಆತ್ಮ.
ಪರಮಧಾಮದಲ್ಲಿ ಜ್ವಾಲಾಸ್ವರೂಪ ಅವಸ್ಥೆಯನ್ನು ಹೊಂದಿ ಸ್ವೀಟ್ ಸೈಲೆನ್ಸ್ನ ಅನುಭವ ಮಾಡಿ ಅಂತರ್ಮುಖಿಯಾಗಿ ಬಿಂದು ಬಾಬಾರವರ ಜೊತೆಗೆ ಅವರ ಸಮಾನ ಸಂಪೂರ್ಣ ಬಿಂದುವಾಗಿ ಬಾಪ್ದಾದ ಏನು ಹೇಳ್ತಾರೆ ನೆಕ್ಸ್ಟ್, ಚೋತಿರ ಬಿಂದು ಸ್ವರೂಪದಿಂದ ಫರಿಸ್ತಾ ಬನೋ ಅನ್ನುತ್ತಿದ್ದಾರೆ ಬಾಬರು. ಫರಿಸ್ತಗಳಾಗಿ ಮಕ್ಕಳೇ, ಸೆಕೆಂಡಿನಲ್ಲಿ ಪರಮಧಾಮದಿಂದ ಅನಾತ್ಸಮ ಬೆಂದು ಯೋಗ ಅಗ್ನಿಯನ್ನು ಪಡೆದು ಕಂಪ್ಲೀಟ್ ಜಗಮಗಿಸುತ್ತ ಸೂಕ್ಷ್ಮ ವತನದಲ್ಲಿ ನನ್ನ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶ ಮಾಡಿ ಅವ್ಯಕ್ತ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಅವ್ಯಕ್ತ ಫರಿಸ್ತಾ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಆಕಾರಿ ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಎದುರುಗಡೆ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ ಅವರ ಭೃಕುಟಿಯ ಮಧ್ಯದಲ್ಲಿ ಜ್ಞಾನ ಸೂರ್ಯ ಬಂದು ವಿರಾಜಮಾನರಾಗುತ್ತಿದ್ದಾರೆ. ಈ ದೃಶ್ಯವನ್ನು ನೋಡ್ತಾ ಇದ್ದೇನೆ. ನಾನು ಆತ್ಮ ಫರಿಸ್ತಾ ಕಂಪ್ಲೀಟ್ ಅಟೆನ್ಷನ್ ಇದೆಯಾ ಎಲ್ಲ ಮಕ್ಕಳಿಗೆ? ಬಾಬಾ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಗು ಆತ್ಮಿಕ ಡ್ರಿಲ್ಲನ್ನು ಮಾಡ್ತಾ ಇದ್ದೀವ, ನಿರೋಗಿಗಳಾಗುವ ಅಭ್ಯಾಸ ಮಾಡ್ತಾ ಇದ್ದೀವ, ಹಗೂರರಾಗುವ ಅಭ್ಯಾಸ, ತೀವ್ರ ಪುರುಷಾರ್ಥವನ್ನು ಮಾಡ್ತಾ ಇದ್ದೀವ. ಪರಮಾತ್ಮನ ಆಜ್ಞೆಯಂತೆ ಡ್ರಿಲ್, ಆತ್ಮಿಕ ಡ್ರಿಲ್ಲನ್ನು ಮಾಡ್ತಾ ಇದ್ದೀವ. ಸ್ವಯಂ ಪರಮಾತ್ಮ ಮಾಡಿಸ್ತಾ ಇದ್ದಾರೆ ಅಂದರೆ ಮಾಡಲೇಬೇಕಲ್ವ, ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವ. ಅಟೆನ್ಷನ್ ಇದೆಯಾ? ಹಲ್ಚಲ್ ಇಲ್ವಾ? ಓನ್ಲಿ ಅಚಲ ಸ್ಥಿತಿ ಇದೆಯಾ? ಬಾಬಾ ಹೇಳ್ದಂಗೆ ಮಾಡ್ತಾ ಇದ್ದೀವ. ಮನಸ್ಸು ಬುದ್ಧಿ ಅಲ್ಲಿಗೆ ಒಯ್ಯಿರಿ ಅಂದರೆ ಅಲ್ಲಿಗೆ ಒಯ್ತಾ ಇದ್ದೀವ. ಬಿಂದು ಆಗಿ ಅಂದರೆ ಬಿಂದು ಆಗ್ತಾ ಇದ್ದೀವ. ಸೂಕ್ಷ್ಮವತನಕ್ಕೆ ಬನ್ನಿ ಅಂದರೆ ಆ ಕಾರ್ಯ ಫರಿಸ್ತಾಗಿ ನಿಂತ್ಕೊಳ್ತಾ ಇದ್ದೀವ. ಕಣ್ಣಲ್ಲಿ ಸಮಾವೇಶ ಆಗಿ ಅಂದರೆ ಸಮಾವೇಶ ಆಗ್ತಾ ಇದ್ದೀವ. ಸ್ವರ್ಗದಲ್ಲಿ ಹೋಗಿ ಮಕ್ಕಳೇ, ವೈಕುಂಠ ವಾಸಿ ಆಗ್ರಿ ಮಕ್ಕಳೇ, ಆದಿ ದೇವತಾ ಆಗಿ ಅಂದರೆ ಆಗ್ತಾ ಇದ್ದೀವ. ಫರಿಸ್ತಾ ಆಗಿ ಅಂದರೆ ಫರಿಸ್ತಾ ಆಗ್ತಾ ಇದ್ದೀವ. ಪರಮಧಾಮಕ್ಕೆ ಹೋಗಿ ಅಂದರೆ ಪರಮಧಾಮಕ್ಕೆ ಹೋಗ್ತಾ ಇದ್ದೀವ. ಅಚಲ ಸ್ಥಿತಿಯಲ್ಲಿ ಕುಳಿತುಕೊಳ್ತಾ ಇದ್ದೀವ. ಯೋಗಾಗ್ನಿಯ ಅನುಭವ ಮಾಡ್ತಾ ಇದ್ದೀವ. ಪ್ರಾಕ್ಟಿಕಲ್, ಎಲ್ಲ ಪ್ರಾಕ್ಟಿಕಲ್ ಅವಸ್ಥೆ ಇದೆಯಾ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ಪರಮಾತ್ಮ ನೋಡ್ತಾ ಇದ್ದಾರೆ. ಯಾವ ಮಗು ಈಸಿ, ಯಾವ ಮಗು ಈಸಿಯಾಗಿ ಬಾಬಾ ಹೇಳಿದ ಹಾಗೆ ಮನಸ್ಸನ್ನು ತೊಡಗಿಸುವ ಪ್ರಯತ್ನ ಮಾಡ್ತದೆ, ಅಂತಹ ಮಗುವಿಗೆ ಪದ್ಮದಷ್ಟು ಸಹಯೋಗ ಪರಮಾತ್ಮ ಕೊಡ್ತಾರೆ. ಧೈರ್ಯದಿಂದ ಏನೆಲ್ಲ ಕೆಲಸಗಳಿದೆ ಎಲ್ಲವನ್ನು ಮರೆತು ಅವನಲ್ಲಿ ಕಂಪ್ಲೀಟ್ ಸಮಾವೇಶ ಆಗುವ ಸಂಕಲ್ಪವೇನಿದೆ ಆ ಸಂಕಲ್ಪಕ್ಕೆ ವಿಚಿತ್ರ ತಾಕತ್ತು ಸಿಗ್ತದೆ. ಪರಮಾತ್ಮನಿಂದ ಸಹಯೋಗ ಸಿಗ್ತದೆ. ಸಾಹಸದ ಒಂದು ಹೆಜ್ಜೆ. ಬನ್ನಿ ಮಕ್ಕಳೇ, ಸೂಕ್ಷ್ಮವತನದಲ್ಲಿ ಆಕಾರಿ ಫರಿಸ್ತೆಗಳಾಗಿದ್ದೀರಲ್ವಾ? ಬನ್ನಿ ಇಡೀ ವಿಶ್ವದ ಭ್ರಮಣೆಯನ್ನು ಮಾಡೋಣ ಅಂತ ಬಾಪ್ದಾದ ನಾವೆಲ್ಲ ಮಕ್ಕಳನ್ನು ತನ್ನ ಕಣ್ಣುಗಳ ರೆಪ್ಪೆಗಳ ಮೇಲೆ ಕೂರಿಸಿಕೊಂಡು ಇಡೀ ವಿಶ್ವದ ಭ್ರಮಣೆಯನ್ನು ಮಾಡ್ತಾ ಇದ್ದಾರೆ. ಪರಿಕ್ರಮ ಹಾಕ್ತಾ ಇದ್ದಾರೆ, ಅನುಭವ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಪರಮಾತ್ಮ ನಯನದ ರೆಪ್ಪೆಗಳ ಮೇಲೆ ಕುಳಿತುಕೊಂಡಿರುವ ಫರಿಸ್ತ ಪುಟಾಣಿ ಪುಟಾಣಿ ಫರಿಸ್ತೆಗಳು ಇಡೀ ವಿಶ್ವದ ಪರಿಕ್ರಮಣೆಯನ್ನು ಹಾಕ್ತಾ ಇದ್ದಾರೆ ಬಾಬ್ರವರು. ಬಾಬ್ರವರ ನಯನದಿಂದ ಒಂದು ಪ್ರಕಾಶತೆ ವಿಶ್ವದ ಮೂಲೆ ಮೂಲೆಗೆ ಯಾವಾಗ ಹರಡುತ್ತೆ ಆವಾಗ ಅದು ನನಗೆ ತಾಕಿ ತಾಕಿ ಹರಡುತ್ತಾ ಇದೆ. ಅರ್ಥ ಆಗ್ತಿದೆಯಾ? ನಾನು ಪರಮಾತ್ಮ ನಯನದ ರೆಪ್ಪೆಗಳ ಮೇಲೆ ಕುಳಿತಿರುವ ಫರಿಸ್ತ, ಪುಟಾಣಿ ಫರಿಸ್ತ. ಪರಮಾತ್ಮ ಈಗ ನನ್ನನ್ನು ತನ್ನ ನಯನದ ರೆಪ್ಪೆಗಳ ಮೇಲೆ ಕೂರಿಸಿಕೊಂಡು ವಿಶ್ವದ ಪರಿಕ್ರಮವನ್ನು ಹಾಕುವ ಸಮಯದಲ್ಲಿ ಅವರ ನಯನದಿಂದ ಒಂದು ಪ್ರಕಾಶ ಬರ್ತದೆ. ಆ ಪ್ರಕಾಶ ಶಕ್ತಿ ಏನಿದೆ ಅದು ನನಗೆ ತಾಕಿ ಹೊರಗಡೆ ಹೋಗ್ತಾ ಇದೆ, ನನಗೆ ತಾಕ್ತಾ ಇದೆ. ನಾನು ಆತ್ಮ ಫರಿಸ್ತೆಗೆ ತಾಕುತ್ತಿದೆ. ನನ್ನ ಸೂಕ್ಷ್ಮ ಶರೀರದ ಆಶೀರ್ವಾದದ ಹಸ್ತದ ಮುಖಾಂತರ ವಿಶ್ವದ ಮೂಲೆ ಮೂಲೆಗೆ ಹರಡುತ್ತಿದೆ. ಏನದು? ಶಕ್ತಿ, ಪವಿತ್ರತೆಯ ಶಕ್ತಿ, ಶಾಂತಿಯ ಕಿರಣಗಳು, ಶಕ್ತಿ ಕಿರಣಗಳು ಹರಡುತ್ತಿದೆ.
ನಾನಾತ್ಮ ಫರಿಸ್ತೆಯ ಮುಖಾಂತರ ಹರಡುತ್ತಿದೆ. ಪರಮಾತ್ಮ ನಯನದಿಂದ ಆ ಶಕ್ತಿ ಫೌಂಟೇನ್ ರೂಪದಲ್ಲಿ ನಾನಾತ್ಮ ಫರಿಸ್ತೆಯನ್ನು ಕ್ರಾಸ್ ಮಾಡಿ ಹೋಗ್ತಾ ಇದೆ. ಅರ್ಥಾತ್ ನನ್ನಲ್ಲಿ ತುಂಬಿಕೊಳ್ತಾ ಇದೆ. ನಾನಾತ್ಮ ಫರಿಸ್ತೆಯಿಂದ ಹರಡುತ್ತಿದೆ ವಿಶ್ವದ ಮೂಲೆ ಮೂಲೆಯಲ್ಲಿ. ದುಃಖಿ ಅಶಾಂತ ಭಯಭೀತ ಹಲ್ಚಲ್ಲಲ್ಲಿರುವ ಆತ್ಮಗಳಿಗೆ ನಿರಂತರ ಶಕ್ತಿ ಪ್ರಕಾಶತೆಯ ಕಿರಣಗಳನ್ನು ಹರಡಿಸುತ್ತಿದ್ದೇನೆ. ನಾನಾತ್ಮ ಫರಿಸ್ತಾ ಪರಮಾತ್ಮ ಸಹಯೋಗಿ ಭುಜದಾರಿ ನಾನಾತ್ಮ ಫರಿಸ್ತಾ ಶಕ್ತಿಯ ಕಿರಣಗಳನ್ನು ಕೋಟ್ಯಾನುಕೋಟಿ ದುಃಖಿ ಅಶಾಂತ ಭಯಭೀತ ಹಲ್ಚಲಲ್ಲಿರುವ ಆತ್ಮಗಳೆಲ್ಲ ಗ್ರಹಿಸುತ್ತಿದ್ದಾರೆ. ಶಾಂತ ಚಿತ್ತದವರಾಗ್ತಾ ಇದ್ದಾರೆ, ಶಾಂತ ಚಿತ್ತದವರಾಗುತ್ತಿದ್ದಾರೆ. ಬಾಪ್ದಾದ ಸೆಕೆಂಡಿನಲ್ಲಿ ವಿಶ್ವದ ಪರಿಕ್ರಮವನ್ನು ಹಾಕಿಸಿ ಮರಳಿ ಸೂಕ್ಷ್ಮವತನದಲ್ಲಿ ನಮ್ಮೆಲ್ಲರನ್ನ ತಮ್ಮ ಸಮ್ಮುಖದಲ್ಲಿ ಇಮರ್ಜ್ ಮಾಡ್ಕೊಳ್ತಾ ಇದ್ದಾರೆ, ಅನುಭವ ಮಾಡ್ತಾ ಇದ್ದೀವಿ. ಬಾಪ್ದಾದರವರ ಸಮ್ಮುಖದಲ್ಲಿ ನಾವೆಲ್ಲ ಫರಿಸ್ತೆಗಳು. ಬಾಪ್ದಾದ ಮುಗುಳು ನಗುತ್ತ ನಾವೆಲ್ಲ ಮಕ್ಕಳನ್ನು ಬಹಳಷ್ಟು ಪ್ರೀತಿ, ಮಧುರವಾದ ಪ್ರೀತಿಯಿಂದ ಅವರ ವರದಾನಿ ಹಸ್ತವನ್ನು ತಲೆಯಿಂದ ಹಣೆಯವರೆಗೆ, ಹಣೆಯಿಂದ ಕೆನ್ನೆಯವರೆಗೆ ಸವರುತ್ತ ವಾಹ ಮೇರೆ ಲಾಡಲೆ ಮಿಟ್ಟೆ 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 ಪ್ಯಾರೆ ಬಚ್ಚೆ ಎನ್ನುತ್ತಿದ್ದಾರೆ. ಮಿಟ್ಟು 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 ಪ್ಯಾರೆ ಬಚ್ಚೆ, ಹಿಮ್ಮತ್ತೆ ಬಚ್ಚೆ ಮದದ್ದೆ ಬಾಪ್. ಧೈರ್ಯವನ್ನಿಟ್ಟಿದ್ದೀರಲ್ವ ಮಕ್ಕಳೇ, ಪವಿತ್ರರಾಗುವ ಧೈರ್ಯವನ್ನಿಟ್ಟಿದ್ದೀರಲ್ವ ಮಕ್ಕಳೇ. ಪ್ರತಿಯೊಂದು ಮಕ್ಕಳನ್ನು ಕೇಳ್ತಾ ಇದ್ದಾರೆ. ನಿಮ್ಮ ಧೈರ್ಯ, ಪವಿತ್ರತೆಯೇ ನಿಮಗೆ ಪ್ರೊಟೆಕ್ಷನ್ ಅಂತಿದ್ದಾರೆ, ರಕ್ಷಣೆ ಕೊಡ್ತದೆ ಅಂತ ಹೇಳ್ತಾ ಪ್ರತಿಯೊಂದು ಮುದ್ದು ಮುದ್ದಾದ ಫರಿಸ್ತೆಗಳ ಕೊರಳಲ್ಲಿ ಪರಮಾತ್ಮ ರಕ್ಷಾ ಕವಚವನ್ನು ಹಾಕ್ತಾ ಇದ್ದಾರೆ. ಇದು ಪರ್ಮನೆಂಟ್ ಆಗಿ ನಿಮ್ಮ ರಕ್ಷಣೆಯನ್ನು ಮಾಡ್ತದೆ ಮಕ್ಕಳೇ. ಈ ರಕ್ಷಾ ಬಂಧನವಾಗಿದೆ. ಈ ರಕ್ಷೆ ನಿಮ್ಮನ್ನು ಬಂಧಿಸಿದೆ, ಪರಮಾತ್ಮನ ಪ್ರೇಮದ ದಾರದಿಂದ ಬಂಧಿಸಿದೆ ನಿಮ್ಮನ್ನು ಪರಮಾತ್ಮ. ಈ ಶ್ರೀ ರಕ್ಷೆ ಇರುವವರೆಗೂ ಯಾವ ದುಷ್ಟ ಶಕ್ತಿಯೂ ನಿಮ್ಮನ್ನು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ. ನೀವು ಬಂಧಿತರಾಗಿದ್ದೀರಿ, ನನ್ನ ರಕ್ಷಣೆಯಲ್ಲಿದ್ದೀರಿ, ಶ್ರೀ ರಕ್ಷೆಯಲ್ಲಿದ್ದೀರಿ. ಮುದ್ದು ಮುದ್ದಾದ ಮಕ್ಕಳೇ ಎನ್ನುತ್ತಿದ್ದಾರೆ ಬಾಪ್ದಾದರವರು. ಎಲ್ಲರೂ ಶ್ರೀ ರಕ್ಷೆಯನ್ನು ಪಡೆದುಕೊಂಡಿದ್ದೀವಿ, ಅನುಭವ ಮಾಡಿ. ಎಲ್ಲರೂ ಪಡೆದುಕೊಳ್ಳಬೇಕು. ಅಟೆನ್ಷನ್ನಿಂದ ಶ್ರೀ ರಕ್ಷೆಯನ್ನು ಹೇಗೆ ಪಡೆದುಕೊಳ್ತಾ ಇದ್ದೇವೆ? ನಿಶ್ಚಯ ಬುದ್ಧಿಯಿಂದ ಪರಮಾತ್ಮ ಪರಮೇಶ್ವರ ಕಟ್ಟುತ್ತಿರುವ ಈ ರಕ್ಷೆ ನನ್ನ ಕೊರಳಲ್ಲಿ ಸದಾ ಅಮರವಾಗಿದೆ. ರಕ್ಷಾ ಕವಚದಂತೆ ಅಮರವಾಗಿದೆ. ನಾನಾತ್ಮ ರಕ್ಷಿಸಲ್ಪಟ್ಟಿದ್ದೇನೆ. ಈಶ್ವರನ ಪ್ರೇಮದ ದಾರದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ. ಪ್ರೇಮದ ದಾರದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ. ಶ್ರೀ ರಕ್ಷೆ ಅನುಭವ ಮಾಡ್ತಾ ಇದ್ದೀವಾ? ಬಾಬಾ ನೋಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ಈ ರಕ್ಷಾ ಕವಚವನ್ನು ಪಡೆದುಕೊಂಡಿದ್ದೀವಾ? ಪ್ರತಿಯೊಂದು ಮಗು ಪಡೆದುಕೊಂಡಿದ್ದೀವಾ? ಬಾಬಾ ನೋಡ್ತಾ ಇದ್ದಾರೆ. ಅಟೆನ್ಷನ್. ಶ್ರೀ ರಕ್ಷೆಯನ್ನು ಪಡೆದುಕೊಂಡಿದ್ದೀವಾ? ಅಟೆನ್ಷನ್. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರ ಈ ರಕ್ಷಾ ಕವಚವನ್ನು ಪಡೆಯಲಿಕ್ಕೆ ಅರ್ಹರಾಗಿದ್ದೇವೆ. ಆ ಕೆಲವರುಗಳು ನಾವುಗಳಾಗಿದ್ದೇವೆ. ಪರಮಾತ್ಮ ಶ್ರೀ ರಕ್ಷೆ, ಈಶ್ವರನ ರಕ್ಷೆ, ರಕ್ಷಾ ಕವಚ, ಪ್ರೇಮದ ಬಂಧನ. ಎಲ್ರೂ ಪಡೆದುಕೊಂಡಿದ್ದೀವಾ?
ರಕ್ಷ ಕವಚ ಕೊರಳಲ್ಲಿ. ಸತ್ಯ ಹೃದಯದಿಂದ ನಿಶ್ಚಯ ಬುದ್ಧಿ ಮಕ್ಕಳು ಈ ರಕ್ಷಾ ಕವಚವನ್ನು ಹೊಂದಿದ್ದೇವೆ. ಹೇಗಿದೆ ಅಂದರೆ ಪ್ರಕಾಶತೆಯನ್ನು ಹೊಂದಿದೆ. ರಕ್ಷಾ ಕವಚ ಕೊರಳ ಸುತ್ತಲೂ ಪ್ರಕಾಶತೆ ಹೇಗಿದೆ ಅಂದರೆ ಕೊರಳ ಸುತ್ತಲೂ ಪ್ರಕಾಶತೆ. ಈ ದಾರ ಪರಮಾತ್ಮ ಪ್ರೇಮದ ಬಂಧನದಿಂದ ಬಂಧಿತನಾಗಿದೆ. ಪರಮಾತ್ಮ ಶ್ರೀ ರಕ್ಷೆ ಏನಿದೆ, ಪರಮಾತ್ಮ ಶ್ರೇಷ್ಠ ರಕ್ಷೆ ಏನಿದೆ, ಶ್ರೇಷ್ಠ ರಕ್ಷಣೆ ಏನಿದೆ, ಯಾವಾಗ ಕಷ್ಟ ಅಂತ ಅನುಭವ ಆಗುತ್ತೆ ಆವಾಗ ಪರಮಾತ್ಮನ ಶ್ರೀ ರಕ್ಷೆ, ಸೂಕ್ಷ್ಮವಾದ ರಕ್ಷೆಯನ್ನ ಅನುಭವದಲ್ಲಿ ತರಬೇಕು. ನಾನು ಪರಮಾತ್ಮನ ಪ್ರೇಮದ ದಾರದ ಬಂಧನದಲ್ಲಿ ಬಂಧಿತ ಆಗಿರುವ ಆತ್ಮ. ನಾನು ಯಾವುದೇ ಶಕ್ತಿ ನನ್ನನ್ನು ಟಚ್ ಕೂಡ ಮಾಡಲು ಸಾಧ್ಯವಿಲ್ಲ ಎಂಬುವ ನಿಶ್ಚಯ ದೃಢ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ. ಸೂಕ್ಷ್ಮವಾಗಿ ಹೇಗಿದೆ ಅಂದರೆ ಹೊಳಿತಾ ಇದೆ, ಪ್ರಕಾಶಿಸುತ್ತಿದೆ, ಜಗಮಗಿಸುತ್ತಿದೆ. ಕೊರಳು ತುಂಬ ಜಗಮಗಿಸುತ್ತಿದೆ. ನಮ್ಮ ಕೊರಳು ತುಂಬ ಜಗಮಗಿಸುತ್ತಿದೆ. ಪವಿತ್ರತೆಯ ಶಕ್ತಿ ವೈಟ್ ಕಿರಣಗಳಿಂದ ಕೂಡಿದೆ. ಈ ರಕ್ಷಾ ಕವಚ ಪವಿತ್ರತೆಯ ರಕ್ಷೆ, ಪರಮಾತ್ಮ ರಕ್ಷೆ, ಶ್ರೀ ರಕ್ಷೆ ಅವರ ಪ್ರೇಮದ ದಾರದಲ್ಲಿ ಬಂಧಿಸಲ್ಪಟ್ಟಿದೆ. ಎಲ್ಲಿ ತನಕ ಪರಮಾತ್ಮನ ಮೇಲೆ ಪ್ರೀತಿ ಪ್ರೇಮ ಇದೆ ಅಲ್ಲಿಯ ತನಕ ಈ ರಕ್ಷೆ ನಮ್ಮನ್ನು ರಕ್ಷಿಸ್ತದೆ. ಪ್ರಾಕ್ಟಿಕಲ್ ರಕ್ಷಣೆಯನ್ನು ಕೊಡ್ತದೆ. ಪ್ರಾಕ್ಟಿಕಲ್ ರಕ್ಷಣೆ ಬಲೇ ಸೂಕ್ಷ್ಮದಲ್ಲಿ ನಮ್ಮ ಕೊರಳಲ್ಲಿದೆ. ಆದರೆ ಸ್ಥೂಲದಲ್ಲೂ ಕೂಡ ನನ್ನನ್ನು ರಕ್ಷಿಸುವಂತಹ ಪರಮಾತ್ಮ ಗುಪ್ತವಾದ ರಕ್ಷಾ ಕವಚ ನನ್ನ ಕೊರಳಲ್ಲಿ, ಪರ್ಮನೆಂಟ್ ರಕ್ಷಾ ಕವಚ ನನ್ನ ಕೊರಳಲ್ಲಿದೆ. ಪರ್ಮನೆಂಟ್ ರಕ್ಷಾ ಕವಚ ನನ್ನ ಕೊರಳಲ್ಲಿದೆ. ಎಲ್ಲಿಯವರೆಗೂ ಈ ರಕ್ಷಾ ಕವಚ ಇದೆ ಅಲ್ಲಿಯವರೆಗೂ ಪವಿತ್ರತೆಯ ಶಕ್ತಿ ಜಗಮಗಿಸ್ತಾ ಇರ್ತದೆ ನನ್ನ ಕೊರಳಲ್ಲಿ. ಅಲ್ಲಿಯವರೆಗೂ ಯಾವುದೇ ದುಷ್ಟ ಶಕ್ತಿ ನನ್ನನ್ನು ಟಚ್ ಮಾಡಲು ಸಾಧ್ಯವಿಲ್ಲ. ಯಾವುದೇ ಯಂತ್ರ ಮಂತ್ರ ತಂತ್ರ ಶಕ್ತಿ ನನ್ನನ್ನು ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಯಾವುದೇ ಕೆಟ್ಟ ಆತ್ಮಗಳ ದೃಷ್ಟಿ ನನ್ನ ಮೇಲೆ ಬೀಳಲು ಸಾಧ್ಯವಿಲ್ಲ. ಪರಮಾತ್ಮ ಶ್ರೀ ರಕ್ಷೆ, ಈಶ್ವರನ ದೃಷ್ಟಿ ನನ್ನ ಮೇಲೆ ಬಿದ್ದಾಗಿದೆ. ಶ್ರೀ ರಕ್ಷೆಯಿಂದ ರಕ್ಷಿಸಲ್ಪಟ್ಟಿದ್ದೇನೆ. ಪರಮಾತ್ಮ ಶ್ರೀ ರಕ್ಷೆಯನ್ನು ಪಡೆದು ರಕ್ಷೆ ಎಂಬ ಬಂಧನದಲ್ಲಿ ಬಂಧಿತನಾಗಿದ್ದೇನೆ. ಅದು ಡೈರೆಕ್ಟ್ ಈಶ್ವರನ ರಕ್ಷೆ. ಆ ಪ್ರೇಮದ ದಾರದಿಂದ ಬಂಧಿಸಲ್ಪಟ್ಟಿರುವ ರಕ್ಷೆ ರಕ್ಷಾ ಕವಚವಾಗಿ, ರಕ್ಷಾ ಕವಚವಾಗಿ ನನ್ನ ಕೊರಳಲ್ಲಿ ಸದಾ ಹೊಳೆಯಲಾರಂಭಿಸಿದೆ, ಸದಾ ಹೊಳೆಯಲಾರಂಭಿಸಿದೆ, ಸದಾ ಹೊಳೆಯಲಾರಂಭಿಸಿದೆ. ಪರಮಾತ್ಮ ರಕ್ಷೆ, ಶ್ರೀ ರಕ್ಷೆ, ಈಶ್ವರನ ರಕ್ಷೆ, ಶ್ರೇಷ್ಠ ರಕ್ಷೆ. ಪರಮಾತ್ಮನ ರಕ್ಷಣೆಯಲ್ಲಿರುವ ಅತ್ಯಂತ ಸಮೀಪದ ರತ್ನ ಅಂದರೆ ವಿಶ್ವದಲ್ಲಿ ನಾನಾತ್ಮನಾಗಿದ್ದೇನೆ. ನಿಶ್ಚಯ ಬುದ್ಧಿ ವಿಜಯಂತಿ ಆತ್ಮನಾಗಿದ್ದೇನೆ. ನಿರಂತರ ತಪಸ್ವಿಯಾಗಿದ್ದೇನೆ. ನಿರಂತರ ಪರಮಾತ್ಮ ರಕ್ಷೆಯನ್ನು ಹೊಂದಿರುವ ಶ್ರೇಷ್ಠ. ಅನುಭವ ಮಾಡಿ. ನಮ್ಮ ಶರೀರದ ಸುತ್ತಲೂ ಪವಿತ್ರತೆಯ ಆಭಾಮಂಡಲ, ಆ ಒಂದು ರಕ್ಷಾ ಕವಚದ ಒಂದು ತಾಕತ್ತು ಏನಿದೆ, ಆಭಾಮಂಡಲ ಏನಿದೆ, ಆರಾ ಏನಿದೆ, ಪರಮಾತ್ಮ ಕಟ್ಟಿರುವ ಈ ರಕ್ಷಾ ಕವಚದ ಆರಾ ನನ್ನ ಸುತ್ತಲೂ ಇದೆ. ಪವರ್ಫುಲ್ ಆರಾ ನನ್ನ ಸುತ್ತಲೂ ಇದೆ. ಪವರ್ಫುಲ್ ಆರಾ ನನ್ನ ಸುತ್ತಲೂ ಇದೆ. ಈಶ್ವರನ ರಕ್ಷಣೆಯಲ್ಲಿ ನಾನಾತ್ಮ, ಪರಮಾತ್ಮನ ರಕ್ಷಣೆಯಲ್ಲಿ ನಾನಾತ್ಮ, ಪರಮಾತ್ಮನ ರಕ್ಷಣೆಯಲ್ಲಿ ನಾನಾತ್ಮ. ಪರಮಾತ್ಮನ ರಕ್ಷಣೆಯಲ್ಲಿ ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ. ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ. ನಿಶ್ಚಿಂತ ಚಕ್ರವರ್ತಿ, ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ. ನಿಶ್ಚಿಂತ ಚಕ್ರವರ್ತಿ, ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ. ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ. ಪರಮೇಶ್ವರನಿಂದ ಶ್ರೀ ರಕ್ಷಣೆಯನ್ನು ಪಡೆದಿದ್ದೇನೆ. ರಕ್ಷಾ ಕವಚವನ್ನು ಪಡೆದಿದ್ದೇನೆ.
ತೆಗೆದುಕೊಳ್ಳಿ ರಾಖಿಯನ್ನು. ಪವಿತ್ರತೆಯ ರಾಖಿ, ಪವಿತ್ರತೆಯ ರಾಖಿಯನ್ನು ಕಟ್ಟಿಕೊಂಡು ವಿಶ್ವ ಕಲ್ಯಾಣವನ್ನು ಮಾಡೋಣ. ಜಗದ ಕಲ್ಯಾಣವನ್ನು ಮಾಡಿ. ಎಲ್ಲರೂ ರಾಖಿ ಕಟ್ಟಿಸ್ಕೊಳ್ತಾ ಇದ್ದೇವೆ. ಅದು ಕೊರಳಲ್ಲಿ ಒಂದು ಕಟ್ತಾ ಇದ್ದಾರೆ ಬಾಬಾ, ಪರ್ಮನೆಂಟ್ ರಕ್ಷಾ ಕವಚ. ಕೈಯಲ್ಲೂ ಕೂಡ ಕಟ್ತಾ ಇದ್ದಾರೆ, ಎಲ್ಲಿ ನೋಡಿದ್ರು ರಕ್ಷಾ ಕವಚ. जीवन भर का सान, परम पिता शिव देते सच्ची राखी की पहचान। पवित्रता की राखी बांधो करो जग का कल्याण। पवित्रता की राखी बांधो करो जग का कल्याण। मनाए पवित्रता के साथ, आए है शिव संग लेके स्वर्ग की सौगात। परम पिता शिव देते सच्ची राखी की पहचान। पवित्रता की राखी बांधो करो जग का कल्याण। पवित्रता की राखी बांधो करो जग का कल्याण। पवित्रता की राखी बांधो करो जग का कल्याण। ಪರಮಾತ್ಮನಿಂದ ರಕ್ಷಾ ಕವಚವನ್ನು ಪಡೆದು ನಾವೆಲ್ಲ ಫರಿಷ್ಠಗಳು ಸೂಕ್ಷ್ಮ ವತನದಲ್ಲಿ ಒಬ್ಬರೊಬ್ಬರು ನೋಡ್ತಾ ಆತ್ಮಿಕ ವಾರ್ತಾಲಾಪ ಮಾಡ್ತಾ ಒಬ್ಬರು ಇನ್ನೊಬ್ಬರಿಗೆ ಪರಸ್ಪರದಲ್ಲಿ ರಾಖಿಯನ್ನು ಕಟ್ತಾ ಇದ್ದೇವೆ. ಅನುಭವ ಮಾಡಿ. ರಾಖಿಯನ್ನು ಪರಸ್ಪರ ನಾವು ಕಟ್ತಾ ಇದ್ದೀವಿ, ನಾವು ಕಟ್ಟಿಸ್ಕೊಳ್ತಾ ಇದ್ದೀವಿ. ಯಾರಿಂದ? ಸೂಕ್ಷ್ಮ ವತನದಲ್ಲಿ ಫರಿಷ್ಠಗಳಿಂದ, ಪರಿವಾರದ ಫರಿಷ್ಠಗಳಿಂದ. प्रभु प्रेम का उपहार, राखी का त्योहार, राखी का त्योहार। ಬಾಪ್ ದಾದಾ ಎಲ್ಲ ಮುದ್ದು ಮುದ್ದಾದ ಫರಿಸ್ತೆಗಳು, ಪರಿವಾರದ ಫರಿಸ್ತೆಗಳು ಉಮ್ಮಂಗ ಉತ್ಸಾಹದ ಪಂಕಗಳನ್ನು ಹೊಂದುತ್ತಾ ರಕ್ಷಾ ಕವಚವನ್ನು ಪಡೆದು ರಕ್ಷಾಬಂಧನದ ವಿಶೇಷ ವೈಬ್ರೇಷನ್ಸನ್ನು ಇಡೀ ವಿಶ್ವದ ಸುತ್ತಲೂ ಹರಡಿಸುತ್ತಿದ್ದೇವೆ. ಪರಮಾತ್ಮ ಫರಿಸ್ತೆಗಳು ನಾವು, ವಿಶ್ವ ಕಲ್ಯಾಣಕಾರಿಗಳು ನಾವು. ಇಡೀ ವಿಶ್ವಕ್ಕೆ ರಕ್ಷೆಯನ್ನು ಹಾಕುವ ರಕ್ಷಾ ಕವಚವನ್ನು ನಾವು ಪರಮಾತ್ಮನಿಂದ ಪಡೆದು ಇಡೀ ವಿಶ್ವವನ್ನು ರಕ್ಷಿಸಲ್ಪಡುತ್ತೆ. ಅಂದರೆ ಇಡೀ ವಿಶ್ವ ನಮ್ಮಿಂದ ರಕ್ಷಿಸಲ್ಪಡ್ತದೆ. ಅರ್ಥಾತ್ ಪವಿತ್ರತೆಯ ವಿಷಯದಲ್ಲಿ ಪರಮಾತ್ಮ ನಾವು ಮಕ್ಕಳಿಗೆ ವಿಶೇಷ ತಾಕತ್ತನ್ನು ತುಂಬಿ ಕೋಟ್ಯಾನುಕೋಟಿ ಆತ್ಮಗಳ ಪರಿವರ್ತನೆ, ಕೋಟ್ಯಾನುಕೋಟಿ ಆತ್ಮಗಳ ಪರಿವರ್ತನೆಯನ್ನು ಮಾಡಲಿಕ್ಕೆ ನಾವು ಮಕ್ಕಳನ್ನು ತನ್ನ ಸಹಯೋಗಿಗಳನ್ನಾಗಿ ಮಾಡಿಕೊಂಡಿದ್ದಾರೆ. ನಮಗೆ ಮೊದಲು ರಕ್ಷಣೆಯನ್ನು ಕೊಟ್ಟಿದ್ದಾರೆ. ತದನಂತರ ಆ ರಕ್ಷಣೆಯ ಮುಖಾಂತರ ಇಡೀ ವಿಶ್ವದ ಪರಿಕ್ರಮಣೆ ಹಾಕಿ ಇಡೀ ವಿಶ್ವದ ಕೋಟ್ಯಾನುಕೋಟಿ ಆತ್ಮಗಳನ್ನು ಪರಿವರ್ತನೆ ಮಾಡುವ ತಾಕತ್ತನ್ನು ಪರಮಾತ್ಮ ನಮ್ಮೆಲ್ಲರೂ ತುಂಬಿದ್ದಾರೆ. ಸೂಕ್ಷ್ಮ ವತನದಿಂದ ನಾವೆಲ್ಲರೂ ಬಾಪ್ ದಾದಾರವರ ಜೊತೆಗೆ ಉಮಂಗ ಉತ್ಸಾಹದಿಂದ ಸ್ಥೂಲ ಸಾಕಾರದಲ್ಲಿ ಸಂಗಮದ ಸ್ಥೂಲ ಮನೆಯಲ್ಲಿ ಮಧುಬನದ ಪಾಂಡವ ಭವನದಲ್ಲಿ ಹಿಸ್ಟರಿ ಹಾಲಿನಲ್ಲಿ ನಾವೆಲ್ಲ ಫರಿಸ್ತೆಗಳಾಗಿ ಬಂದಿದ್ದೇವೆ. ಹಿಸ್ಟರಿ ಹಾಲಿನಲ್ಲಿದ್ದೇವೆ. ಎಲ್ಲ ಪೂರ್ವಜ ಆತ್ಮರನ್ನು ಬಾಪ್ ದಾದಾ ಇಮರ್ಜ್ ಮಾಡಿದ್ದಾರೆ. ಬಾಪ್ ದಾದಾ
ಹಿಸ್ಟರಿ ಹಾಲ್ನಲ್ಲಿ ಎಲ್ಲ ಪೂರ್ವಜಾತ್ಮರನ್ನು ಇಮರ್ಜ್ ಮಾಡಿದ್ದಾರೆ. ಅನುಭವ ಮಾಡೋಣ. ಬಾಪ್ ದಾದಾ ಇದ್ದಾರೆ, ಮಮ್ಮ ಇದ್ದಾರೆ, ದಾದಿ ಪ್ರಕಾಶ್ ಮಣಿ ಇದ್ದಾರೆ, ದಾದಿ ಗುಲ್ಜಾರ್ ಇದ್ದಾರೆ, ದಾದಿ ರತನ್ ಮೋಹಿನಿ, ದಾದಿ ಜಾನಕಿ, ದಾದಿ ದಾದಿ ಸುಂದರಿ, ಹೃದಯ ಪುಷ್ಪ, ಎಲ್ಲ ದಾದಿಯರು ಇದ್ದಾರೆ, ದೀದಿ ಮನ್ಮೋಹಿನಿ, ಎಲ್ಲರೂ ಇದ್ದಾರೆ, ಇಮರ್ಜ್ ಆಗಿದ್ದಾರೆ ಹಿಸ್ಟ್ರಿ ಹಾಲಿನಲ್ಲಿ. ಈಗ ಪೂರ್ವಜರು ನಾವೆಲ್ಲ ಮಕ್ಕಳಿಗೆ ಸಾಲು ಸಾಲಾಗಿ ಕೂರಿಸಿ ಎಲ್ಲ ದಾದಿಯರಿಂದ ನಾವು ಪ್ರತಿಯೊಂದು ದಾದಿಯರಿಂದ ಒಂದು ರಾಖಿಯನ್ನು ಕಟ್ಟಿಸಿಕೊಳ್ತಾ ಇದ್ದೇವೆ. ಸೂಕ್ಷ್ಮವಾಗಿ ಅನುಭವ ಮಾಡಿ, ಸೂಕ್ಷ್ಮಾತಿ ಸೂಕ್ಷ್ಮ ಸ್ಟೇಜ್ ಇದು. ನಾವು ಅಂತರ್ ಮನಸ್ಸನ್ನು ವಾಹನ ಮಾಡಿಕೊಂಡು ಬಂದಿರುವಂತಹ ಪರಿ ಇದು. ನಾವು ಹಿಸ್ಟ್ರಿ ಹಾಲಲ್ಲಿರುವಂತಹ ಪರಿ ಇದು. ನಮ್ಮೆಲ್ಲರ ಸಮ್ಮುಖದಲ್ಲಿ ಎಲ್ಲ ಪೂರ್ವಜ ಆತ್ಮರಿದ್ದಾರೆ. ಎದುರುಗಡೆ ಮಮ್ಮ ಜಗದಂಬ ದೃಷ್ಟಿ ಕೊಡ್ತಾ ಇದ್ದಾರೆ, ಬಾಪ್ದಾದ ದೃಷ್ಟಿ ಕೊಡ್ತಾ ಇದ್ದಾರೆ. ಎಲ್ಲ ದಾದಿಯರಿಂದ ನಾವೆಲ್ಲರೂ ರಾಖಿ ಕಟ್ಟಿಸ್ಕೊಳ್ತಾ ಇದ್ದೀವಿ. ರಾಖಿ ಕೈ ಚಾಚಿ ಎಲ್ಲರೂ ಸೂಕ್ಷ್ಮವಾದ ರಾಖಿ ಇದೆಯಲ್ಲ, ಪವರ್ಫುಲ್ ರಾಖಿ, ಪವರ್ಫುಲ್ ಪ್ರೊಟೆಕ್ಷನ್ ಇದೆ. ಈ ಎಲ್ಲ ಪೂರ್ವಜ ಆತ್ಮರಿಂದ ಪವರ್ಫುಲ್ ಪ್ರೊಟೆಕ್ಷನ್ ನಾವು ಮಕ್ಕಳಿಗೆ ದೊರಕ್ತಾ ಇದೆ, ಪ್ರದಾನವಾಗ್ತಾ ಇದೆ. ಅನುಭವ ಮಾಡಿ. ಎಲ್ಲ ದಾದಿಯರು ಬರ್ತಾ ಇದ್ದಾರೆ, ಒನ್ ಬೈ ಒನ್ ಎಲ್ಲ ಮಗು ಕೈಗೆ ರಕ್ಷಾ ಕವಚವನ್ನು ಕಟ್ತಾ ಇದ್ದಾರೆ, ರಾಖಿಯನ್ನು ಕಟ್ತಾ ಇದ್ದಾರೆ. ಪವಿತ್ರತೆಯ ಶಕ್ತಿಯನ್ನು ತುಂಬುತ್ತಾ ಮಮ್ಮ ದೃಷ್ಟಿ ಕೊಡ್ತಾ ಇದ್ದಾರಲ್ಲ, ಪವಿತ್ರತೆಯ ಶಕ್ತಿ ನಮ್ಮಲ್ಲಿ ತುಂಬಿಕೊಳ್ತಾ ಇದೆ. ಎಲ್ಲಿ ಹಿಸ್ಟ್ರಿ ಹಾಲಿನಲ್ಲಿ ನಾವೆಲ್ಲರೂ ಮಂಗ ಉತ್ಸಾಹದಿಂದ ಎಷ್ಟೊಂದು ಪದಂ ಭಾಗ್ಯಶಾಲಿಗಳಾಗಿದ್ದೀವಿ ಅಂದರೆ, ಸ್ವಯಂ ಈಶ್ವರನಿಂದ ರಾಖಿಯನ್ನು ಪಡೆದುಕೊಂಡು ಬಂದಂಥವ್ರು ನಾವು ಕೊರಳಲ್ಲಿ. ಜೊತೆಗೆ ಈ ಪೂರ್ವಜ ಆತ್ಮರಿಂದನೂ ಕೂಡ ಪರಮಾತ್ಮ ರಾಖಿ ಕಟ್ಟಿಸ್ತಾ ಇದ್ದಾರೆ, ದೃಷ್ಟಿ ಕೊಡ್ತಾ ಇದ್ದಾರೆ. ಎಲ್ಲರೂ ರಾಖಿ ಪಡೆದುಕೊಳ್ತಾ ಇದ್ದೀವ? ಚೆಕ್ ಮಾಡಿಕೊಡ್ರಿ. ಯಾರೆಲ್ಲ ಕೋಟಿಯಲ್ಲಿ ಕೆಲವರೇ ಇದ್ದೇವೆ, ಕೆಲವರೇ ಇದ್ದೇವೆ. ಆ ಕೆಲವರು ಹೆಸರು ಪ್ರಕೃತಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆ. ನಾನಾತ್ಮನ ಸುತ್ತಲೂ ಪವಿತ್ರತೆಯ ಆಭಾಮಂಡಲ ಪರ್ಮನೆಂಟ್ ಆಗಿ ಕುಳಿತುಕೊಂಡಿದೆ. ಅಂಗಸಂಗದಲ್ಲಿ ಯಾವುದೇ ಆತ್ಮ, ಅಪವಿತ್ರ ಆತ್ಮ ಬಂದರೂ ಕೂಡ ಪವಿತ್ರತೆಯ ಶಕ್ತಿ ಅನುಭವ ಮಾಡ್ತದೆ, ಶಾಂತವಾಗ್ತದೆ. ಎಂಥದೇ ದುಷ್ಟ ಶಕ್ತಿ ಬಂದರೂ ಕೂಡ ಆ ದುಷ್ಟ ಶಕ್ತಿ ಶ್ರೇಷ್ಠ ಶಕ್ತಿಯಲ್ಲಿ ಪರಿವರ್ತನೆಯಾಗಿ ಹೋಗುವಂತಹ ಆಭಾಮಂಡಲ ನನ್ನ ಸುತ್ತಲೂ ಇದೆ. ಇದು ಸಂಗಮದುದ್ದಕ್ಕೂ ಈ ಆಭಾಮಂಡಲ ನನ್ನಲ್ಲಿ ಪರ್ಮನೆಂಟ್ ಆಗಿ ಕುಳಿತುಕೊಂಡಿದೆ. ನನ್ನ ಕೊರಳಲ್ಲಿ ಪರಮಾತ್ಮ ಶ್ರೀ ರಕ್ಷೆ, ಪವಿತ್ರತೆಯ ರಕ್ಷೆ ಇದೆ. ಕೈಯಲ್ಲಿ ಎಲ್ಲ ಪೂರ್ವಜರು ಕಟ್ಟಿರುವಂತಹ ರಾಖಿ, ಪವರ್ಫುಲ್ ರಾಖಿ ಇದೆ. ನಾನಾತ್ಮ ಪರಂ ಪವಿತ್ರನಾಗಿದ್ದೇನೆ, ತ್ರಿನೇತ್ರಿಯಾಗಿದ್ದೇನೆ, ತ್ರಿಕಾಲದರ್ಶಿಯಾಗಿದ್ದೇನೆ, ತ್ರಿಲೋಕಿಯಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ, ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ, ಪವಿತ್ರ ಹಂಸಗಳಿಗೆ ನಮಸ್ತೆ. ಶಾಂತಿ, ಓಂ ಶಾಂತಿ, ಓಂ ಶಾಂತಿ.